ಗೈಸ್, ಮಕ್ಳು ಯಾರಾದ್ರು ತಿಂತಾ ಇದ್ರೆ ಫಿಶ್ನ, ಬಟ್ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ತಿನ್ಬೇಕು ಅಂತ. ನೀವು ದೊಡ್ಡವರಾಗಿದ್ರೆ ಸರಿ ನೀವು ದೊಡ್ಡವರಾಗಿರೋರು ಫಿಶ್ನ ಕ್ಲೀನಾಗಿ ಬಿಡಿಸಿ ಕೊಡಿ ಅವ್ರಿಗೆ. ಪಾಂಪ್ಲೆಟ್ನ ಟೇಸ್ಟ್ ಮಾಡ್ತಾ ಇದೀವಿ. ವಾವ್, ಸ್ಮೂತ್ ಆಗಿದೆ ಬ್ರೋ, ನೋಡ್ರಿ, ಫುಲ್ಲು ಬಾಯ್ಲ್ ಆಗೋಗಿದೆ. ತಿಂತಾ ಇರೋ ಚಿಕನ್ ಬಿರಿಯಾನಿ ಫುಲ್ ಖಾಲಿ ಮಾಡೋಣ ಅನಿಸ್ತಾ ಇದೆ ನನಗೆ. ಅಪ್ಪ, ಹೆಂಗಿದೆ ಚಿಕನ್ ಬಿರಿಯಾನಿ? ಚೆನ್ನಾಗಿದ್ಯಾ? ಬಾಂಗ್ಡಾ ರವಾ ತವಾ ಫ್ರೈನ ಟೇಸ್ಟ್ ಮಾಡೋಣ ಬನ್ನಿ. ವಾವ್, ತುಂಬಾನೇ ಹೆಲ್ತಿಗೆ ಒಳ್ಳೆ ಫುಡ್ ಗುರು ಇದು. ಒಳ್ಳೆ ಮೀನಿದು. ಅಪ್ಪು, ಇದ್ರಲ್ಲೂ ಮುಳ್ಳಿರುತ್ತೆ, ನೋಡ್ಕೊಂತೀನು. ಇವತ್ತು ಸಂಡೇ ಆಗಿರೋದಕ್ಕೆ ಒಂದೊಳ್ಳೆ ಫಿಶ್ನ ತಿನ್ನೋಣ ಅಂತ ಹೇಳಿ ಬನಶಂಕರಿ ದಮ್ ಬಿರಿಯಾನಿ ತವಾ ಫಿಶ್ ಫ್ರೈ ಹತ್ರನೇ ಬಂದಿದ್ದೀನಿ. ಫಾಸ್ಟ್ ಮೂವಿಂಗ್ ಫುಡ್ ಏನೇನೆಲ್ಲ ಇದೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನಾವೇ ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀನಿ, ಎಲ್ಲಿ ಲೊಕೇಟ್ ಆಗಿದೆ ಅಂತ ಎಲ್ಲಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬನಶಂಕರಿ ದಮ್ ಬಿರಿಯಾನಿನಲ್ಲಿ ಏನೇನೆಲ್ಲ ಸಿಗುತ್ತೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಗೈಸ್, ಏನೇನೆಲ್ಲ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಫಿಶ್ ಕಬಾಬ್ ತಗೊಂಡಿದ್ದೀವಿ, ಹಾಗೆ ಫ್ರಾನ್ಸ್ ತಗೊಂಡಿದ್ದೀನಿ, ಪಾಂಪ್ಲೆಟ್ ತಗೊಂಡಿದ್ದೀವಿ. ಒಂದೊಳ್ಳೆ ಕಡಿಮೆ ಪ್ರೈಸಲ್ಲಿ ನೀವು ಫಿಶ್ ತಿನ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬರಲೇಬೇಕು. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅಡ್ರೆಸ್ ಹೇಳ್ತೀನಿ ನಿಮಗೆ. ಮತ್ತೆ ಇನ್ನೇನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಬಾಂಗ್ಡಾ ತವಾ ರವಾ ಫ್ರೈ ತಗೊಂಡಿದ್ದೀವಿ, ಹಾಗೆ ಚಿಕನ್ ಬಿರಿಯಾನಿ ಮತ್ತೆ ಜಿಲೇಬಿ ತಗೊಂಡಿದ್ದೀವಿ. ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀನಿ, ಬನ್ನಿ ಟೇಸ್ಟ್ ಮಾಡೋಣ. ನನ್ನ ಜೊತೆಯಲ್ಲಿ ಟೇಸ್ಟ್ ಮಾಡೋದಕ್ಕೆ ನಮ್ಮ ಮಧು ಅಕ್ಕ ಮಗ ಇದ್ದಾನೆ. ಅಪ್ಪು, ಟೇಸ್ಟ್ ಮಾಡೋದಕ್ಕೆ ರೆಡಿನಾ? ಮಾತಾಡು, ವಾಯ್ಸ್ ಇಲ್ಲ ನಿಂದು. ರೆಡಿನಾ? ಓಕೆ. ಫಸ್ಟ್ ಏನ್ ಟೇಸ್ಟ್ ಮಾಡೋಣ? ಈಗ ನಮ್ಮ ಮುಂದೆ 3 ಐಟಮ್ ಇದೆ. ಏನ್ ಟೇಸ್ಟ್ ಮಾಡೋಣ? ಫಸ್ಟ್ ಟೇಸ್ಟ್ ಮಾಡೋಣ. ಗೈಸ್, ಪಾಂಪ್ಲೆಟ್ನ ಟೇಸ್ಟ್ ಮಾಡ್ತಾ ಇದೀವಿ. ಈಗ ನಮ್ಮ ಮುಂದೆ ಪಾಂಪ್ಲೆಟು ಮತ್ತೆ ಫ್ರಾನ್ಸು ಫಿಶ್ ಕಬಾಬ್ ಇದೆ. ಅದ್ರ ಜೊತೆಗೆ ಚಟ್ನಿ, ಇವರೇ ಮನೆಯಲ್ಲಿ ತಯಾರಿಸುವಂತಹ ಒಂದು ಚಟ್ನಿ ಇದೆ. ಟೇಸ್ಟ್ ಮಾಡೋಣ. ಪಾಂಪ್ಲೆಟ್ನ ಟೇಸ್ಟ್ ಮಾಡ್ತಾ ಇದೀವಿ. ವಾವ್, ಸ್ಮೂತ್ ಆಗಿದೆ ಬ್ರೋ, ನೋಡ್ರಿ, ಫುಲ್ಲು ಬಾಯ್ಲ್ ಆಗೋಗಿದೆ. ಹಿಂಗಿಟ್ರೆ ಎಲ್ಲ ಹಂಗೆ ಬಿದ್ದೋಗುತ್ತೆ. ಅಪ್ಪು, ಮುಳ್ಳಿರುತ್ತಾ? ಹುಷಾಗ್ತೀನೋ ಗೈಸ್. ಕಾಮನ್ ಆಗಿ ಮುಳ್ಳು ಬಂದೇ ಬರುತ್ತೆ ಎಲ್ಲದರಲ್ಲೂ, ಬಟ್ ಪಾಂಪ್ಲೆಟ್ ಅಲ್ಲಿ ಮುಳ್ಳು ಕಮ್ಮಿ ಇರುತ್ತೆ. ಚೆನ್ನಾಗಿದೆ ಬ್ರೋ. ಟೇಸ್ಟ್ ಲೆಮನ್ ಹಾಕೊಂಡು ಟೇಸ್ಟ್ ಮಾಡೋಣ. ಫಿಶ್ ಕಬಾಬ್ಗೆ ಲೆಮನ್ ಹಾಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡೋಣ. ಅಪ್ಪು, ಹೆಂಗಿದೆ? ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ ಗುರು ಟೇಸ್ಟು. ಮಸಾಲ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಮುಳ್ಳೇ ಇಲ್ಲ ಅಪ್ಪು. ಎಲ್ಲ ಪೀಸಲ್ಲೂ ಮುಳ್ಳು ಬರಲ್ಲ ಗುರು, ಯಾವುದು ಒಂದೊಂದು ಪೀಸಲ್ಲಿ ಅಷ್ಟೇ ಮುಳ್ಳು ಬರೋದು. ಈಗ ಚಟ್ನಿ ಹಾಕೊಂಡಿದ್ದೀನಿ. ಚಟ್ನಿ ಜೊತೆಗೆ ಫಿಶ್ ಕಬಾಬ್ನ ಟೇಸ್ಟ್ ಮಾಡೋಣ. ಪುದೀನ ಚಟ್ನಿ. ಓಹೋ, ಫ್ರಾನ್ಸ್ ಟ್ರೈ ಮಾಡೋಣ. ಗೈಸ್, ನಾನು ಫ್ರಾನ್ಸು ತಿನ್ನಲ್ಲ, ಬಟ್ ನಮ್ಮ ಅಪ್ಪುಗೋಸ್ಕರ ತಗೊಂಡಿದ್ದೀನಿ. ಅವ್ನು ಟೇಸ್ಟ್ ಮಾಡ್ತಾನೆ. ಹೆಂಗಿದೆ ಅಪ್ಪು? ಉಪ್ಪು ಖಾರ ಎಲ್ಲ ಓಕೆನಾ? ಮಸಾಲ ಎಲ್ಲ ಓಕೆನಾ? ಪ್ರಾನ್ಸ್ ಅಲ್ಲಿ ಹೆಂಗಿದೆ ಟೇಸ್ಟ್ ನನಗೆ ಗೊತ್ತಿಲ್ಲ, ಬಟ್ ಫಿಶ್ ಕಬಾಬ್ ಅಲ್ಲಿ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ.
ತವಾ ಮೇಲೆ ಹಾಕ್ತಾ ಇದ್ರೆ ಚೆನ್ನಾಗಿರುತ್ತೆ ಗುರು. ನೋಡ್ರಿ ಹೆಂಗಿದೆ, ಒಳ್ಳೆ ಜಾಮೂನ್ ಇದ್ದಂಗಿದೆ ಗುರು. ಮೀಟ್ ಅಂತೂ ಸಕ್ಕತ್ತಾಗಿದೆ ಗುರು, ಚೆನ್ನಾಗಿ ಬೆಂದಿದೆ. ನಾವು ಖಾರ ಅಷ್ಟೊಂದು ಹಾಕ್ಸ್ಕೊಂಡಿಲ್ಲ. ನಿಮ್ಗೇನಾದ್ರೂ ಖಾರ ಬೇಕು ಅಂದ್ರೆ ಹಾಕ್ಸ್ಕೊಬೋದು, ಎಕ್ಸ್ಟ್ರಾ ಆ್ಯಡ್ ಮಾಡಿಸ್ಕೊಬೋದು. ಚಿಕನ್ ಬಿರಿಯಾನಿ ಬಾಂಗ್ಡಾ ತವಾ ಫ್ರೈನ ತಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ. ಚಿಕನ್ ಲೆಗ್ ಪೀಸ್ ಇದ್ದಂಗೆ ಇದೆ, ಅದಕ್ಕೆ ಲೆಗ್ ಪೀಸ್ ಅಂತ ಹೇಳ್ತಾ ಇರೋದು. ರೈಸ್ನ ಟೇಸ್ಟ್ ಮಾಡೋಣ. ಓಕೆ ಗುರು, ಚೆನ್ನಾಗಿದೆ. ರೈಸ್ ಟೇಸ್ಟ್ ಮಾಡು, ಸಗದಾಗಿದೆ ಗುರು, ರೈಸ್ ಸೂಪರ್ ಆಗಿದೆ. ಅಪ್ಪ ಹೆಂಗಿದೆ ಚಿಕನ್ ಬಿರಿಯಾನಿ? ಚೆನ್ನಾಗಿದೆಯಾ? ತಿಂತಾ ಇರೋ ಚಿಕನ್ ಬಿರಿಯಾನಿ ಫುಲ್ ಖಾಲಿ ಮಾಡೋಣ ಅನಿಸ್ತಾ ಇದೆ ನನಗೆ. ಈಗ ಜಿಲೇಬಿನ ಟೇಸ್ಟ್ ಮಾಡೋಣ. ನನಗೆ ತುಂಬಾನೇ ಇಷ್ಟ ಜಿಲೇಬಿ. ಲಾಸ್ಟ್ ಟೈಮು ಮಾಲೂರು ಕೆರೆನಲ್ಲಿ ಜಿಲೇಬಿನ ಹಿಡ್ದಿದ್ದು, 1-2 ಬಿತ್ತಿತ್ತು ಜಿಲೇಬಿ ನಮಗೆ. ಅದು ಬಿಟ್ರೆ ನಾನು ಇದೇ ಫಸ್ಟ್ ತಿಂತಾರೋದು ಜಿಲೇಬಿನಲ್ಲಿ ಫಸ್ಟೇ ಮುಳ್ಳುಗಳು ಜಾಸ್ತಿ ಇರುತ್ತೆ, ನೋಡ್ಕೊಂಡು ತಿನ್ಬೇಕು. ಅಪ್ಪು ನೋಡ್ಕೊಂಡು ತಿನ್ನು. ಜಿಲೇಬಿನ ಟೇಸ್ಟ್ ಮಾಡೋಣ. ಅಪ್ಪು ನಿನ್ಗಿರೋ ಬಿಡ್ಸಕ್ ಬರಲ್ಲ, ನಾನು ಬಿಡಿಸ್ಕೊಡ್ತೀನಿ ನಿನ್ಗೆ. ತಗೋ ತಿನ್ನು. ಗೈಸ್, ಮಕ್ಳು ಯಾರಾದ್ರು ತಿಂತಾ ಇದ್ರೆ ಫಿಶ್ನ, ಬಟ್ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ತಿನ್ಬೇಕು ಅಂತ. ನೀವು ದೊಡ್ಡವರಾಗಿದ್ರೆ ಸಾರಿ ನೀವು ದೊಡ್ಡವರಾಗಿರೋರು ಫಿಶ್ನ ಕ್ಲೀನಾಗಿ ಬಿಡಿಸಿ ಕೊಡಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಮಕ್ಳು ತಿಂತಾ ಇರ್ತಾರಲ್ಲ, ತುಂಬಾನೇ ಇಷ್ಟಪಟ್ಟು ತಿಂತಾ ಇರ್ತಾರೆ ಫಿಶು, ಬಟ್ ಅವ್ರಿಗೆ ಹೆಂಗ್ ತಿನ್ಬೇಕು ಅಂತ ಗೊತ್ತಾಗಲ್ಲ. ನೀವು ಸ್ವಲ್ಪ ಮುಳ್ಳೆಲ್ಲ ಸಪ್ರೇಟ್ ಮಾಡಿ ಮೀಟ್ನ ಮಾತ್ರ ಅವ್ರಿಗೆ ಕೊಡಿ, ಅವ್ರು ತಿಂತಾರೆ. ಬಾಂಗ್ಡಾ ರವಾ ತವಾ ಫ್ರೈನ ಟೇಸ್ಟ್ ಮಾಡೋಣ ಬನ್ನಿ. ವಾವ್, ತುಂಬಾನೇ ಹೆಲ್ತಿಗೆ ಒಳ್ಳೆ ಫುಡ್ ಗುರು ಇದು, ಒಳ್ಳೆ ಮೀನಿದು. ಅಪ್ಪು ಇದ್ರಲ್ಲೂ ಮುಳ್ಳಿರುತ್ತೆ, ನೋಡ್ಕೊಂತೀನು. ಗೈಸ್ ಸಕ್ಕತ್ತಾಗಿದೆ, ಟೇಸ್ಟ್ ಮಾತ್ರ ಅಲ್ಟಿ ಚೆನ್ನಾಗಿದೆ, ಬಟ್ ಮುಳ್ಳು ಜಾಸ್ತಿ ಇದೆ. ಮುಳ್ಳು ತುಂಬಾನೇ ಇದೆ, ದೊಡ್ಡದಾಗಿದೆ ಮುಳ್ಳು, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಅಂಕಲ್ ಚೆನ್ನಾಗಿದೆ, ಬಟ್ ನೋಡ್ಕೊಂಡು ತಿನ್ಬೇಕು. ನೋಡಿ ಹೆಂಗಿದೆ ನೋಡ್ರಿ, ಇಲ್ಲೆಲ್ಲ ಮುಳ್ಳಿದೆ, ಬಟ್ ಸಣ್ಣ ಮುಳ್ಳಿದೆ, ತಿನ್ಬೋದು ಗೈಸ್. ಬ್ರೋ, ಇವರು ಒಂದು ಹೋಟ್ಲಲ್ಲಿ ಪ್ರತಿಯೊಂದು ಮೀನು ಟೇಸ್ಟ್ ಮಾಡಿದೀನಿ. ಫಿಶ್ ಕಬಾಬು, ಮತ್ತೆ ಬಾಂಗ್ಡಾ, ಮತ್ತೆ ತವಾ ಫ್ರೈ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಏನ್ ಮಸಾಲೆ ಯೂಸ್ ಮಾಡ್ತೀರಾ? ನಾವು ಓನ್ ಮಸಾಲ ಸರ್, ನಮ್ಮದೇ ಓನ್ ಮಸಾಲ ಎಲ್ಲ. ಸ್ವಲ್ಪ ಇವಾಗ ಯಾವುದು ರೆಡಿಮೇಡ್ ಯಾವುದು ಇದು ಮಾಡಲ್ಲ, ಓನ್ ಮಸಾಲ. ಅಲ್ಲ, ಇಷ್ಟೊಂದು ಟೇಸ್ಟ್ ಹೆಂಗೆ ಅಂತ ಎಲ್ಲ ನಮ್ದು ಓನ್ ಮಸಾಲ ಸರ್ ಅದು. ಹೌದು, ಇವಾಗ ಎಲ್ಲ ನಾವು ರೆಡಿಮೇಡ್ ಯಾವುದು ಯೂಸ್ ಮಾಡಲ್ಲ, ಓನ್ ಮಸಾಲ. ಗೋಲ್ಡ್ ವಿನ್ನರ್ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಫಿಶ್ ಕಬಾಬು, ಚಿಕನ್ ಕಬಾಬು, ಪ್ರಾನ್ಸ್, ಆಮೇಲೆ ಜಿಲೇಬಿ, ಪಾಂಪ್ಲೇಟು, ಬಾಂಗ್ಡಾ, ಓಕೆ, ಎಲ್ಲ ತವಾ ಫ್ರೈ ಸರ್. ಅಂದ್ರೆ ಡೈಲಿ ಇರುತ್ತಾ ಇಷ್ಟೊಂದು ಐಟಮ್? ಎಲ್ಲ ಡೈಲಿ ಇರ್ತದೆ ಸರ್. ಸರಿ. ಅಂದ್ರೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ? ಅಡ್ರೆಸ್ ಸರ್ ಕೋರ್ಟ್ ಎದುರುಗಡೆ ಸರ್, ಮಾಲೂರು ಕೋರ್ಟ್ ಎದುರುಗಡೆ. ಬ್ರೋ, ಮಾಲೂರು ಥಿಯೇಟರ್ ಸರ್ಕಲ್, ಕೋರ್ಟ್ ಆಪೋಸಿಟ್ ಬನಶಂಕರಿ ದಮ್ ಬಿರಿಯಾನಿ ಫಿಶ್ ತವಾ ಫ್ರೈ ಹೋಟೆಲ್ ಲೊಕೇಟ್ ಆಗಿರೋದು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ, ನೀವೊಂದು ಒಳ್ಳೆ ಫಿಶ್ ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ಬಂದು ಒಂದ್ಸಲಿ ಫಿಶ್ ನ ಟೇಸ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಹಾಕಿ. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರ್ತದೆ ಸರ್. ಸಂಜೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಹೋಟೆಲ್ ಓಪನ್ ಆಗಿರುತ್ತೆ. ದಯವಿಟ್ಟು ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಫಿಶ್ ನ ಟೇಸ್ಟ್ ಮಾಡಿ, ಹೇಗಿದೆ ಅಂತ ವಿಡಿಯೋದಲ್ಲಿ ಬಂದು ಕಮೆಂಟ್ ಹಾಕಿ.